ಕರೂರು ಸಮೀಪದ ಹಾಗಲೂರು ಗ್ರಾಮದಲ್ಲಿ ಶ್ರೀ 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 ಆಗಲೂರಪ್ಪ ಪಟ್ಟದ ದೇವರ ದೇವಸ್ಥಾನ ಮಹೋತ್ಸವ ಅದ್ದೂರಿಯಾಗಿ ಹಾಗೂ ಭಕ್ತಿಭಾವದಿಂದ ನೆರವೇರಿತು. ದಿನಾಂಕ 01-02-2026 ಭಾನುವಾರ ರಾತ್ರಿ ನಡೆದ ಮಹೋತ್ಸವದಲ್ಲಿ ಊರಿನ ಎಲ್ಲಾ ಪಟ್ಟದ ದೇವರುಗಳು ದೇವಸ್ಥಾನಕ್ಕೆ ಆಗಮಿಸಿದ್ದು, ಗ್ರಾಮದೆಲ್ಲೆಡೆ ಧಾರ್ಮಿಕ ವಾತಾವರಣ ನಿರ್ಮಾಣವಾಯಿತು. ದೇವಾಲಯದಲ್ಲಿ ವಿಶೇಷ ಪೂಜೆಗಳು, ಮಂಗಳಾರತಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಭಕ್ತರ ಸಮ್ಮುಖದಲ್ಲಿ ನಡೆದವು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಭಕ್ತಿ ಭಾವದಿಂದ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ದೇವಸ್ಥಾನ ಆವರಣ ಭಕ್ತರಿಂದ ಕಿಕ್ಕಿರಿದು ಕಂಡುಬಂತು. ಫೆಬ್ರವರಿ 02 ಬೆಳಿಗ್ಗೆ 5 ಗಂಟೆಗೆ ಎಲ್ಲಾ ದೇವರುಗಳನ್ನು ವೈಭವಯುತವಾಗಿ ಅಲಂಕರಿಸಿ ಗ್ರಾಮದೆಲ್ಲೆಡೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ನಾದಸ್ವರ, ಡೊಳ್ಳು ಹಾಗೂ ತಾಳಮದ್ದಳೆಗಳ ಸದ್ದಿನ ಮಧ್ಯೆ ದೇವರ ಮೆರವಣಿಗೆ ಸಾಗಿದ ದೃಶ್ಯ ಭಕ್ತರನ್ನು ಮನಮುಟ್ಟಿತು. ಭಕ್ತರು ಜಯಘೋಷಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ವಿವಾಹ ಕಾರ್ಯಕ್ರಮಗಳು ಕೂಡ ನೆರವೇರಿದ್ದು, ಸಮೂಹ ವಿವಾಹದ ಮೂಲಕ ಅನೇಕ ಕುಟುಂಬಗಳು ಹೊಸ ಜೀವನಕ್ಕೆ ಕಾಲಿಟ್ಟವು. ಸಂಜೆ 5 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾದವು. ಪಂಚನಟ ಕಾರ್ಯಕ್ರಮ, ಉರಿಯುವ ಬೆಂಕಿ ನುಂಗುವ ರೋಚಕ ಪ್ರದರ್ಶನ, ಶ್ರೀಕಾಮಕ ಮತ್ತು ಬೀರಲಿಂಗ ನಾಟ, ಪಟ್ಟ ಇಡುವ ಕಾರ್ಯಕ್ರಮ ಹಾಗೂ ಭಂಡಾರದ ಗದ್ದಿಗೆ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮನಸೆಳೆದವು. ಸ್ಥಳೀಯ ಕಲಾವಿದರು ತಮ್ಮ ಕಲಾತ್ಮಕ ಪ್ರದರ್ಶನಗಳಿಂದ ಹಬ್ಬಕ್ಕೆ ವಿಶೇಷ ಕಳೆ ತಂದರು. ಗ್ರಾಮದ ಸುತ್ತಮುತ್ತ ಹಾಗೂ ಎಲ್ಲಾ ದೇವಸ್ಥಾನಗಳಿಗೆ ವರ್ಣರಂಜಿತ ಲೈಟಿಂಗ್ ಅಲಂಕಾರ ಮಾಡಲಾಗಿತ್ತು. ಬೀದಿಗಳಲ್ಲಿ ಕಂಗೊಳಿಸಿದ ಕಲರ್ ಲೈಟ್ಗಳು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿತು. ರಾತ್ರಿ ವೇಳೆ ಬೆಳಕಿನ ಅಲಂಕಾರದಲ್ಲಿ ಗ್ರಾಮವೇ ಒಂದು ದೀಪಾವಳಿ ಹಬ್ಬದಂತೆ ಮಿನುಗಿತು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೈಗೊಂಡಿತ್ತು. ಗ್ರಾಮಸ್ಥರು ಹಾಗೂ ಭಕ್ತರು ಸಹಕಾರ ನೀಡಿದ ಪರಿಣಾಮ ಮಹೋತ್ಸವವು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಒಟ್ಟಾರೆ ಹಾಗಲೂರು ಗ್ರಾಮದಲ್ಲಿ ನಡೆದ ಆಗಲೂರಪ್ಪ ಪಟ್ಟದ ದೇವರ ಮಹೋತ್ಸವವು ಭಕ್ತಿ, ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ಜನಮನ ಗೆದ್ದಿದೆ. ಗ್ರಾಮಸ್ಥರ ಐಕ್ಯತೆ ಹಾಗೂ ಭಕ್ತರ ನಿಷ್ಠೆ ಈ ಮಹೋತ್ಸವವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿತು. ಇದು ಕರೂರು ಸಮೀಪದ ಹಾಗಲೂರು ಗ್ರಾಮದಿಂದ ವರದಿ.